ನಮ್ಮದು ಊಟ ಎಲ್ಲ ಆಗಿ ನಾವು ಸೈಂಟ್ ಫಿಲೋಮಿನಾ ಚರ್ಚಿಗೆ ಬಂದೆವು. ಸೈಂಟ್ ಫಿಲೋಮಿನಾ ಚರ್ಚ್ ಒಳಗಡೆ ಹೋಗಿ ಹೊರಗಡೆ ಬಂದೆವು. ನಿಮಗೆ ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಇದೇ ಸೈಂಟ್ ಫಿಲೋಮಿನಾ ಚರ್ಚ್. ಇದೊಂದು ಏನ್ಷಂಟ್ ಚರ್ಚ್ ಆಯ್ತಾ, ತುಂಬ ಹಳೇ ಕಾಲದ ಚರ್ಚ್. ನನಗೆ ತಿಳಿದ ಮಟ್ಟಿನ ಪ್ರಕಾರ ಇದು ಬ್ರಿಟಿಷರು ಬಿಟ್ಟು ಹೋಗುವ ಮುಂಚೆವೇ ಈ ಚರ್ಚ್ ಇತ್ತು. ಸೊ ವೆರಿ ಓಲ್ಡ್ ಚರ್ಚ್, ಒನ್ ಆಫ್ ದ ವೆರಿ 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 ಓಲ್ಡ್ ಚರ್ಚ್. ಒಳಗಡೆ ಎಲ್ಲ ಚಂದ ಉಂಟು, ದ ಆರ್ಕಿಟೆಕ್ಚರ್ ಆ್ಯಂಡ್ ಸಚ್ ಥಿಂಗ್ಸ್. ನಮ್ಮ ಹಾಗೆ ಎಲ್ಲರೂ ಸಹ ಟೂರಿಸ್ಟ್ ಎಲ್ಲ ಇಲ್ಲಿ ಬರ್ತಾರೆ. ಒನ್ ಆಫ್ ದಿ ಪ್ಲೇಸ್ ಟು ಸಿ ಇನ್ ಮೈಸೂರ್. ಇನ್ನು ನಮ್ಮದು ಇಡೀ ಪ್ಲ್ಯಾನ್ ಶೆಡ್ಯೂಲ್ಡ್ ಚೇಂಜ್ ಆಗಿದೆ. ಆ್ಯಂಡ್ ಇದರ ಮಧ್ಯ ನಾವು ಒಂದು ಸಿಲ್ಕ್ ಎಂಪೋರಿಯಂ ಮತ್ತು ಇಟ್ ವಾಸ್ ಎಕ್ಸಿಬಿಷನ್ ಸೆಂಟರ್ ಆ್ಯಂಡ್ ಬೈ ಗೌರ್ಮೆಂಟ್. ಸೊ ಒಬ್ಬರು ಆಟೋ ಡ್ರೈವರನ್ನು ನಮ್ಮ ನಿಲ್ಲಿಸಿ ಅವ್ರು ಸಜೆಸ್ಟ್ ಮಾಡಿದರು. ಸೊ ವಿ ಹ್ಯಾಡ್ ಬೀನ್ ದೇರ್ ಆ್ಯಂಡ್ ಸಮ್ ಸ್ಯಾಂಡಲ್ ರಿಲೇಟೆಡ್ ಥಿಂಗ್ಸ್. ಸೊ ಅದನ್ನೆಲ್ಲ ನೋಡಿಕೊಂಡು ನಮಗೆ ಅಂಥದ್ದೇನು ಪರ್ಚೇಸ್ ಮಾಡಲಿಕ್ಕೆ ಇರಲಿಲ್ಲ. ವಿ ಜಸ್ಟ್ ಸಾ ಆ್ಯಂಡ್ ವಿ ಕೇಮ್. ನನ್ನ ಪ್ರಕಾರ ನಾವೀಗ ಝೂಗೆ ಹೋಗ್ತೇವೆ. ಸೊ ಅಲ್ಲಿ ಸಿಗುವ. ಯಾ, ಮೈಸೂರು ಝೂಗೆ ಮುಟ್ಟಿದೆವು. ಆ್ಯಂಡ್ ಯು ಕ್ಯಾನ್ ಸಿ ದ ರೂಟ್ ಮ್ಯಾಪ್ ಓವರ್ ಹಿಯರ್. ಎಂಟ್ರಿ ಫೀಸ್ ಇಸ್ 100. ಸೊ ಈ ರೂಟಲ್ಲಿ ನಾವು ಹೋಗಬೇಕಾಗಿದೆ. ಹೇಳಬೇಕಂದ್ರೆ ಶ್ರವಣ್ ಬಾ ಮುಂದೆ ಹೋಗ್ತಾ ಇರುವ. ಇನ್ನೂ ಒಂದು 2-3 ಪ್ಲೇಸ್ ಕವರ್ ಮಾಡಲಿಕ್ಕೆ ಉಂಟು. ಸುಮಾರು ಪ್ಲೇಸ್ ಕವರ್ ಮಾಡಲಿಕ್ಕೆ ಉಂಟು. ಸೊ ಇಲ್ಲಿ ನೋಡ್ಬೋದು, ಗೋ ದೇರ್ ಆ್ಯಂಡ್ ಐಲ್ ಶೋ ಯು. ನಮ್ಮ ಪ್ಯಾರೆಟ್ ಉಂಟು, ನಿಮಗೆ ಕಾಣ್ತದಿಲ್ಲ ಗೊತ್ತಿಲ್ಲ, ತೋರಿಸ್ಲಿಕ್ಕೆಲ್ಲ ಟ್ರೈ ಮಾಡ್ತೇನೆ ಅಷ್ಟೇ ಆಯಿತಾ. ಇಲ್ಲಿ ಪ್ಯಾರೆಟ್ಸ್ ಉಂಟು. ಹಾಗೆ ಇದು ಸ್ವಲ್ಪ ಸಿಟಿ ಮಧ್ಯದಲ್ಲಿರುವ ಒಂದು ದೊಡ್ಡ ಝೂ ಆಯಿತಾ, ಸ್ವಲ್ಪ ದೊಡ್ಡ ಮಟ್ಟಿನ ಝೂ. ಆ್ಯಂಡ್ ಈಗ ನಮ್ಮ ಮಂಗಳೂರಲ್ಲಿ ಪಿಲಿಕುಳ ಉಂಟಲ್ಲ, ಹಾಗೆ ಅದಕ್ಕಿಂತ ಒಂಚೂರು ದೊಡ್ಡ ಝೂ. ಸೊ ಇಲ್ಲಿ ಜಾಸ್ತಿ ಎಂಥಾದ್ರು ಸ್ಪೆಷಾಲಿಟಿ ಇದ್ದರೆ ನಾನು ತೋರಿಸ್ತೇನೆ. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ನನ್ನ ಮೊಬೈಲಲ್ಲಿ ಚಾರ್ಜ್ ಸ್ವಲ್ಪ ಆಗ್ತಾ ಇಲ್ಲ, ಎಂತ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಹೆದರಿಕೆ ಸಹ ಆಗ್ತಾ ಉಂಟು. ಬಟ್ ಐ ವಿಲ್ ಕವರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಅಷ್ಟು ಹೋಪ್ಸ್ ಉಂಟು ನಾನು ಮಾಡ್ತೇನೆ ಅಂತ. ಇಲ್ಲಿ ನೋಡ್ಬೋದು, ಫುಲ್ ಆಫ್ ಸಮ್ ವಾಟ್ ಇಸ್ ದಿಸ್, ಬಡ್ರಿಗರ್ ಆಯಿತಾ. ಸ್ವಲ್ಪ ನೇಮ್ಸ್ ಎಲ್ಲ ಸ್ಪೆಷಲ್ ಉಂಟು. ಹಾಗೆ ಸರಿ, ಹಾಗಾದರೆ ನೋಡುವ ಹೇಗಾಗ್ತದೆ ಅಂತ. ಬಟ್ ಹೇಳಬೇಕಂದ್ರೆ ಈ ಸಿಟಿ ಮಧ್ಯ ದ್ಯಾಟ್ ಟು ಒಂದು ಫಾರೆಸ್ಟ್ ಟೈಪ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ದೇ ಹ್ಯಾವ್ ಕ್ರಿಯೇಟೆಡ್ ದಿಸ್ ಝೂ. ಗ್ರೇಟ್, ರಿಯಲಿ ಗ್ರೇಟ್ ಆಯಿತಾ. ಓಕೆ, ನೋಡ್ಬೋದು ವೈಟ್ ಪಿಕಾಕ್ ಉಂಟು. ಆ್ಯಂಡ್ ಇದು ನಮ್ಮ ನಾರ್ಮಲ್, ನನ್ನ ಮನೆ ಕೆಳಗೆ ಗದ್ದೆಯಲ್ಲೆಲ್ಲ ಇರ್ತದೆ, ನನ್ನ ಮನೆಗೆ ಡೈಲಿ ಬರ್ತದೆ ನವಿಲು ಆಯಿತಾ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್. ಇಟ್ಸ್ ಅ ಸಾರಸ್ ಕ್ರೇನ್. ಓಕೆ, ಇಟ್ಸ್ ಅ ಸಾರಸ್ ಕ್ರೇನ್. ಇಲ್ಲಿ ನೋಡಿ, ಇದೊಂದು ಡಕ್. ಇದು ಎಂತ, ರೆಡ್ಡಿ ಶೆಲ್ ಡಕ್, ಬ್ರಾಹ್ಮಿನಿ ಡಕ್ ಆಯಿತಾ. ಅದಕ್ಕೆ ನೀರೇ ಜೀವನ. ನೋಡಿ, ಇದು ಬಕ ಪಕ್ಷಿ ಅಂತೆ. ಅದು ಒಂದು ಸ್ಟ್ಯಾಚು ಹಾಗೆ ಉಂಟು. ಮತ್ತು ಬಿಳಿ ಗರುಡ, ವೇರ್ ಇಟ್ ಈಸ್. ಓಕೆ, ಹಿಯರ್ ಸಮ್ವೇರ್. ಓಕೆ, ಸೊ ಇಲ್ಲಿ ನೋಡಿ, ಇಟ್ಸ್ ಅ ಗೋಲ್ಡನ್ ಪಿಜೆಂಟ್. ಅದು ಮುಖ ಆಚೆ ಮಾಡ್ತಾ ಉಂಟು. ಪಿಜೆಂಟ್ ನೋಡಿ ಇಲ್ಲಿ, ಪಿಜೆಂಟ್. ಅಲ್ಲಿ ಒಂದು ಅಳಿಲು ಸಹ ಉಂಟು. ಸಿ ಹಿಯರ್, ಗೋಲ್ಡನ್ ಪಿಜೆಂಟ್ ಮತ್ತು ನಮ್ಮ ಅಳಿಲು. ಇದು ಸಹ ಗೋಲ್ಡನ್ ಪಿಜೆಂಟ್. ಇದು ಸ್ವಲ್ಪ ಅದರಿಂದ ನೋಡಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಉಂಟು. ಇದು ಸ್ವಲ್ಪ ಆ್ಯಕ್ಟಿವ್ ಬರ್ಡ್ ಆಗಿ ಕಾಣ್ತಾ ಉಂಟು. ನಾವು ನೋಡಿದ ಇಷ್ಟು ಬರ್ಡಲ್ಲಿ ಆ ಪ್ಯಾರೆಟ್ ಬಿಟ್ಟರೆ ಇದು ಸ್ವಲ್ಪ ಆ್ಯಕ್ಟಿವ್ ಆಗಿ ಕಾಣ್ತಾ ಉಂಟು, ಒಳ್ಳೆ ಆಡ್ತಾ ಉಂಟು, ಖುಷಿ ಆಗ್ತದೆ ನೋಡಲಿಕ್ಕೆ ಸಹ. ಇಲ್ಲಿ ಸ್ವಲ್ಪ ಬರ್ಡ್ ಸೆಕ್ಷನಲ್ಲಿ ನಮಗೆ ಪ್ಯಾರೆಟ್ ಟೈಪ್ ಬರ್ಡ್ಸೇ ತುಂಬ ಸಿಗ್ತಾ ಉಂಟು. ಇಲ್ಲಿ ನೋಡ್ಬೋದು ನೋಡಿ, ಇದು ಸಹ ಹಾಗೆ ಉಂಟು. ಅದು ಸ್ವಲ್ಪ ನನ್ನ ಕ್ಯಾಮರಾವಾ ಅಥವಾ ಇಲ್ಲಿದ್ದು ಶೇಡಾ ಎಂತ ಗೊತ್ತಾಗ್ತಿಲ್ಲ. ಬಟ್ ಹಾಗೆ ಸ್ವಲ್ಪ ಉದ್ದ ಫೆದರ್ಸ್ ಉಂಟು ಅದರದ್ದು. ಹಾಗೆ ಇದು ನೋಡಿ, ಎಲ್ಲರಿಗಿಷ್ಟ ಇರುವ ನಮ್ಮ ಮಂಗಣ್ಣ ಆಯಿತಾ.
ಎಲ್ಲರಿಗೆ ಇಷ್ಟ ಇರುವ ಮಂಗಣ್ಣ ಹಾರಿತಾಚೆ ಖುಷಿ ಆಗ್ತದೆ. ಅದಕ್ಕೊಂದು ಸ್ಪೆಸಿಫಿಕ್ ಹೆಸರುಂಟು, ಜುಟ್ಟಿನ ಕಪ್ಪುಚೀನ್. ನಾವು ಮಂಗ ಅಂತ ಹೇಳ್ತೇವಲ್ಲ, ಅದಕ್ಕೆ ಸಹ ಒಂದು ಸ್ಪೆಸಿಫಿಕ್ ಹೆಸರುಂಟು. ಇಟ್ಸ್ ನಾಟ್ ಮಂಗ, ವಾಟ್ಸ್ ಇಟ್, ಜುಟ್ಟಿನ ಕಪ್ಪುಚೀನ್. ಆಯಿತಾ, ನೋಡಿ ನೋಡಿ. ಓಕೆ, ನೌ ವಿ ಆರ್ ಗೋಯಿಂಗ್ ಟು ದ ಕಾರ್ನಿವಾರಸ್ ಝೋನ್. ಲೆಟ್ಸ್ ಸಿ ವಾಟ್ ವಿಲ್ ಬಿ ದೇರ್ ಹಿಯರ್. ಅಲ್ಲೊಂದು ಟೈಗರ್ ಕಾಣಿಸ್ತಾ ಆಯ್ತಾ, ಆದರೆ ಅದು ಆಚೆ ಇತ್ತು. ಮತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಇಟ್ ವಾಸ್ ಅ ಬೆಂಗಾಲ್ ಟೈಗರ್. ಐ ಥಿಂಕ್ ಇಟ್ ವಾಸ್ ಸರ್ಚಿಂಗ್ ದ ಇಟ್ಸ್ ಪ್ರೇ ಇನ್ ದ ಅದರ್ ಸೈಡ್. ಸೊ ಯು ಕ್ಯಾನ್ ಸಿ ಹಿಯರ್. ಓಕೆ ಓಕೆ, ಸಮಥಿಂಗ್. ಓಕೆ, ನೋಡಿ ಇಲ್ಲಿ ಚೀತಾ ಕಾಣಿಸ್ತಾ ಉಂಟಲ್ಲ, ಫುಲ್ ಕ್ಯಾಪ್ಚರಿಂಗ್. ಓಕೆ, ಗೊತ್ತಿಲ್ಲ ಹೇಗೆ ವೀಡಿಯೋ ಆಗ್ತಾ ಉಂಟು ಅಂತ, ಬಟ್ ಐ ಆಮ್ ಟ್ರೈಂಗ್ ಟು ಡೂ ಮೈ ಬೆಸ್ಟ್. ಆಯಿತಾ, ಅಗುಳಿ ಗಾಯ್ಸ್, ಅಗುಳಿ. ನೋಡಿ ನೋಡಿ ನೋಡಿ, ಚೀತಾ ಬಂತು. ಓಕೆ ಗಾಯ್ಸ್, ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ದ ಬೆಂಗಾಲ್ ಟೈಗರ್. ಸ್ವಲ್ಪ ಈಚೆ ಬಂತು ಪುಣ್ಯಕ್ಕೆ, ಆಯಿತಾ. ಅದು ಅಲ್ಲೇ ಉಂಟು ಮಾರ. ಮತ್ತು ಅದು ಈಚೆ ಬಾರದಾಗೆ ಹೀಗೆ ಒಂದು ಮಾಡಿ ಇಟ್ಟಿದ್ದಾರೆ, ಡ್ರೈನ್ ಟೈಪ್. ಈಚೆ ಬಾರದ ಹಾಗೆ ಸೇಫಾಗಿರಬೇಕಲ್ಲ ನಾವು ಸಹ, ಅದು ಸಹ. ಅದರ ಕೇಜ್ ಹತ್ರ ಹೋಗ್ತಾ ಉಂಟು. ಹೀಗೆ ಉಂಟು ಅದರ, ಹೀಗೊಂದು ಎಕೋಸಿಸ್ಟಮ್ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ಫಾರ್ ಇಟ್ಸ್ ಲಿವಿಂಗ್. ಇಲ್ಲಿ ಒಂದು ಲಯನ್ ಉಂಟಾಯ್ತಾ, ಅದು ಆಚೆ ಮುಸುಂಟು ಮಾಡಿ ಕೂತಿದೆ. ಇಟ್ಸ್ ಟೇಕಿಂಗ್ ದ ರೆಸ್ಟ್ ಅಂಡರ್ ದ ಹಟ್. ಆಯಿತಾ, ಇದು ಆದರೆ ಎಂತ ಕರೆಕ್ಟ್ ಗೊತ್ತಾಗಲಿಲ್ಲ. ಇಲ್ಲಿ ಅಷ್ಟು ಎಂತ ಸೇಫ್ಟಿ ಇಲ್ಲ ಮಾರ್ರೆ, ಎಲ್ಲರೂ ಸಹ ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ. ಲಯನ್ ಸ್ವಲ್ಪ ಈಚೆಲ್ಲ ನೋಡಿದರೆ ನನಗೂ ಖುಷಿ, ನಮ್ಮ ವ್ಯೂವರ್ಸ್ಗೂ ಖುಷಿ. ಗೈಸ್, ನಿಮ್ಮೆಲ್ಲರ ಫೇವರೇಟ್. ಇದಕ್ಕೆ ಜಾಸ್ತಿ ಎಕ್ಸ್ಪ್ಲನೇಷನ್ ಎಲ್ಲ ಬೇಡ, ಎಲ್ಲರಿಗೆ ಸಹ ಇದನ್ನೊಂದು ನೋಡುವಾಗ ಖುಷಿ ಆಗ್ತದೆ ಅಲ್ವಾ. ನನಗಂತೂ ಖುಷಿ ಆಗ್ತದೆ, ನಿಮಗೂ ಖುಷಿ ಆಗ್ಬೋದು. ನೋಡಿ, ಇದು ಇನ್ನೊಂದು ಟೈಪ್ ಇದ್ದು, ಅದೇ ಜಾತಿದ್ದು ಚಂದ ಉಂಟು. ಆದರೆ ಇದಕ್ಕೆ ಫುಲ್ ಸೇಫ್ಟಿ ಎಲ್ಲ ಉಂಟು, ಅದಕ್ಕೆ ಇರಲಿಲ್ಲ. ಯಾಕಂದರೆ ಸ್ವಲ್ಪ ಜೋರಿರ್ಬೋದು. ಸೊ ಇಲ್ಲಿ ನೋಡಿ, ರೈನೋಸರಸ್ ತಾಡ್ತಾ ಉಂಟು, ಜೋರಲ್ಲಿ ತಾಡ್ತಾ ಉಂಟು ಮಾರೆ. ನಾನು ನಿಮ್ಗೆ ಎಂತ ಮಾಡೋದಿಲ್ಲ, ಟೆನ್ಷನ್ ಮಾಡಬೇಡಿ. ಆಲ್ಮೋಸ್ಟ್ ವಿ ಕವರ್ ದ ಮೈಸೂರು ಝೂ. ನಿಮಗೆಲ್ಲ ನಾನು ತುಂಬ ಟ್ರೈ ಮಾಡಿದ್ದೇನೆ ನಿಮಗೆಲ್ಲ ತೋರಿಸಲಿಕ್ಕೆ. ನನಗೆ ಅಂದರೆ ಹೇಗೆ ಕಂಟೆಂಟನ್ನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ನಾನು ಒಂದೊಂದು ಪ್ರಾಣಿ ಹತ್ರ ಎಲ್ಲ ಹೋಗಿ ಅದರ ಬಗ್ಗೆ ಒಂದು ಚೂರು ನಿಮಗೆ ಒಂದೆಲ್ಲ ಖುಷಿಯಾಗುವ ಹಾಗೆ ಒಂದಿಷ್ಟು ಮಾತಾಡಿದೆ. ಸೊ ಐ ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಆ್ಯಂಡ್ ಈ ಪ್ಲೇಸ್ ಬಗ್ಗೆ ಎಂತ ಹೇಳೋದಂದರೆ, ನಿಮಗೆ ಹೇಗೆ ಬೇಕಾದರೂ ಕವರ್ ಮಾಡ್ಬೋದು. ಯು ಕ್ಯಾನ್ ಡೂ ಇಟ್ ಇವನ್ ಫಾಸ್ಟ್ ಆರ್ ಇವನ್ ಸ್ಲೋ. ಆಯಿತಾ, ಇಟ್ ವಿಲ್ ಆಲ್ ಡಿಪೆಂಡ್ ಆನ್ ಯು. ನಾವು ಹೇಗೆ ಬೇಸಿಕಲಿ ಅಂದರೆ, ನಮ್ಮದು ಹಾಫನ್ನು ಸ್ಪೀಡ್ ಮಾಡಿ ಮತ್ತು ಮಿಡಲನ್ನು ಸ್ವಲ್ಪ ಸ್ಲೋ ಎಲ್ಲ ಮಾಡಿ. ಈಗ ನಮ್ಮದು ಮೊಬೈಲ್ ಚಾರ್ಜ್ ಇರಲಿಲ್ಲ, ಹಾಗೆ ನಾವು ಮೊಬೈಲನ್ನೆಲ್ಲ ಚಾರ್ಜ್ ಇಟ್ಟು ಆ್ಯಂಡ್ ನಾವು ವಿ ಆರ್ ಮೂವಿಂಗ್ ಫಾಸ್ಟ್. ಯಾಕಂದರೆ ನಮಗೆ ಇನ್ನು ಒಂದು ವಿಂಟೇಜ್ ಕಾರ್ ಮ್ಯೂಸಿಯಮಿಗೆ ಹೋಗ್ಲಿಕ್ಕೆ ಉಂಟು. ದೆನ್ ವಿ ಆರ್ ಗೋಯಿಂಗ್ ಟು ಬೃಂದಾವನ್ ಗಾರ್ಡನ್ಸ್. ಆಯಿತಾ, ದ್ಯಾಟ್ಸ್ ಇಟ್. ಸೊ ಅದೇ, ಈಗ ನಿಮಗೆ ಫಾಸ್ಟ್ ಕವರ್ ಅಂದರೆ ನಿಮಗೆ ಟೈಮ್ ಅವೈಲೇಬಿಲಿಟಿ ಹೇಗಿರ್ತದೆ ಹಾಗೆ. ಅಂದರೆ ಇಟ್ ವಿಲ್ ಡಿಪೆಂಡ್ ಆನ್ ಒನ್ ಪರ್ಸನ್ಸ್ ಇಂಟ್ರೆಸ್ಟ್. ಈಗ ಕೆಲವರಿಗೆ ಒಂದು ಪ್ರಾಣಿಯ ಹಾವಭಾವಗಳನ್ನು ನೋಡುವ ಹಾಬಿಗಳೆಲ್ಲ ಇರ್ತದೆ. ಸೊ ಅದನ್ನೆಲ್ಲ ನೋಡುವಾಗ ಲೇಟ್ ಆಗ್ತದೆ. ಸೊ ಮತ್ತು ನಾವು ಹಾಗೆ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಬಂದೆವು. ಸೊ ಶ್ರವಣ್ ಇಸ್ ಗೋಯಿಂಗ್ ವೆರಿ ಫಾಸ್ಟ್ ಆ್ಯಂಡ್ ಐ ಆಮ್ ಬಿಹೈಂಡ್ ಹಿಮ್. ಸೊ ವಿಲ್ ಸಿ ಆ ವಿಂಟೇಜ್ ಮ್ಯೂಸಿಯಮಲ್ಲಿ ಏನೆಲ್ಲ ಮಾಡಲಿಕ್ಕಾಗ್ತದೆ ನೋಡುವ. ಆ್ಯಂಡ್ ಮತ್ತೆ ಸಿಗುವ ಅಮೇಝಿಂಗ್ ಬೃಂದಾವನ್ ಗಾರ್ಡನ್ಸಲ್ಲಿ. ಮತ್ತು ನಮ್ಮ ವಿಶ್ವೇಶ್ವರಯ್ಯ ಸರ್, ಆಯಿತಾ, ಅವ್ರು ಕಟ್ಟಿದ ಡ್ಯಾಮನ್ನೆಲ್ಲ ತೋರಿಸ್ತೇನೆ. ಅಲ್ಲಿ ತನಕ ಸಿಗುವ, ಆಯಿತಾ. ಬಾಯ್ ಬಾಯ್.